ಸೊ ಹೆಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರ್ಯಾಂಡ್ ನ್ಯೂ ವೀಡಿಯೋಗೆ. ಇವತ್ತಿನ ವೀಡಿಯೋಲಿ ನಾವು ಆಡ್ತಿದ್ದೀವಿ ಬೇಬಿ ಇನ್ ಎಲ್ಲೋ ಅಂತ ಇರೋ ಒಂದು ಹಾರರ್ ಗೇಮ್ನ. ಸೊ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರ್ಯಾರು ಸಬ್ದಿರೋ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಮತ್ತು ಲೈಕ್ ಕೂಡ ಮಾಡಿ ಗೈಸ್, ಶೇರ್ ಕೂಡ ಮಾಡಿ. ಹಾಗೆ ನಾವು 50 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ ಗೈಸ್. ಎಲ್ಲರಿಗೂ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಸೊ ನೆಕ್ಸ್ಟು 100 ಸಬ್ಸ್ಕ್ರೈಬರ್ಸ್ ಗೋಲ್ ಇದೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಮುಂದೆನೂ ಬರ್ತಿರುತ್ತೆ, ಪ್ರತಿ ವೆಡ್ನೆಸ್ಡೇ ಒಂದೊಂದು ವೀಡಿಯೋಸ್ಗಳು ಬರ್ತಿರುತ್ತೆ. ಸೊ ಸಬ್ಸ್ಕ್ರೈಬ್ ಅಂತೂ ಮಾಡೋದನ್ನ ಮರಿಬೇಡಿ ಗೈಸ್. ಸೊ ನಡೀರಿ ಇವಾಗ ಬೇಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈ ಗೇಮ್ ಹೆಸರು ಅವಾಗಲೇ ಹೇಳ್ದಂಗೆ ದ ಬೇಬಿ ಇನ್ ಎಲ್ಲೋ ಅಂತ ಈ ಗೇಮ್ ಹೆಸರು. ಸೊ ಮತ್ತೆ ರಿಪೀಟ್ ಮಾಡ್ತೀನಿ, ಯಾಕಂದರೆ ಈ ಗೇಮ್ ಟೈಟಲಲ್ಲೇ ಗೇಮ್ ಡೀಟೇಲ್ ಇದೆ. ಏನಂದರೆ ಒಂದು ಮಗುನ ನಾವು ನೋಡ್ಕೊಬೇಕು ಈ ಗೇಮಲ್ಲಿ. ಆ ಮಗು ಯೆಲ್ಲೋ ಕಲರ್ ಬಟ್ಟೆ ಧರಿಸಿರುತ್ತೆ. ಸೊ ನಾವು ಪೇರೆಂಟ್ಸ್ ಆಗಿ ನೋಡ್ಕೊಬೇಕು, ಪೇರೆಂಟ್ಸ್ ಇರಲ್ಲ ಮನೇಲಿ. ಸೊ ನಾವೇನೋ ಪೇರೆಂಟ್ಸ್ ಥರ ನೋಡ್ಕೊಂಡು ಕೇರ್ ತೊಗೊಬೇಕು ಪೇರೆಂಟ್ಸ್ ಬರೋ ಗಂಟ, ಅಂದರೆ ನೈಬರ್ ಥರ ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಸದ್ಯಕ್ಕೆ 3 ಪಾರ್ಟ್ ಇದೆ ಈ ಗೇಮಲ್ಲಿ. ಸೊ 3 ಪಾರ್ಟ್ ವೀಡಿಯೋ ಕೂಡ ಮಾಡ್ತೀನಿ ನಾನು. ಸೊ 3 ಒಟ್ಟಿಗೆ ಆಡೋಕ್ಕಾಗಲ್ಲ ಒಂದೇ ವೀಡಿಯೋಲಿ, ಲ್ಯಾಗ್ ಆಗುತ್ತೆ, ಸ್ವಲ್ಪ ನಿಮಗೂ ಬೋರ್ ಆಗುತ್ತೆ. ಅದಕ್ಕೋಸ್ಕರ ನಾನು 3 ಪಾರ್ಟ್ ವೀಡಿಯೋನು ಕೂಡ ಖಂಡಿತ ಮಾಡ್ತೀನಿ ಗೈಸ್. ಸದ್ಯಕ್ಕೆ ಇಲ್ಲಿ ನೋಡ್ಬೋದು ನೈಟ್ 1 ದ ಸಿಟ್ಟರ್ ಇಟ್ಸ್ ಟೈಮ್ ಫಾರ್ ಬೆಟ್ ಅಂತ ಬರ್ತಿದೆ. ದ ಚೈಲ್ಡ್ ಈಸ್ ದಟ್ ವಾಟ್ ಯು ಥಿಂಕ್ ಅಂತ ಏನೋ ಬರ್ದಿದೆ. ಸೊ ಸಿಟ್ಟರ್ ಅನ್ನೋದು ನಾವು, ಚೈಲ್ಡ್ ಅನ್ನೋದು ಮಗು. ನೋಡೋಣ ಏನಾಗುತ್ತೆ ಮುಂದೆ ಅಂತ ಗೈಸ್. ಸೊ ಬೇಗ ನೈಟ್ 1ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವು ಫೈನಲಿ ನೈಟ್ 1ನ ಸ್ಟಾರ್ಟ್ ಮಾಡಿದ್ದೀವಿ. ಸದ್ಯಕ್ಕೆ ಇಲ್ಲಿ ನೋಡ್ಬೋದು ಮಿಷನಲ್ಲಿ ನೈಟ್ 1ಅಲ್ಲಿ ಫೀಡ್ ದಿ ಬೇಬಿ ಗೆಟ್ ಬಾಟಲ್ ಫ್ರಮ್ ದಿ ಫ್ರಿಡ್ಜ್ ಅಂತ ಇದೆ. ಓಕೆ, ಗೇಮ್ ಗ್ರಾಫಿಕ್ಸು ಕೂಡ ತುಂಬ ಚೆನ್ನಾಗಿದೆ ಗೈಸ್. ಸೊ ಸದ್ಯಕ್ಕೆ ನೋಡ್ಬೋದು ಇಲ್ಲೂ ಆಚೆನೂ ಗ್ರಾಫಿಕ್ಸ್ ಮಾಡೋರೆ. ಸೊ ಇಲ್ಲೂ ಏನಾದರೂ ಕಟ್ ಸೀನ್ ಬರ್ಬೋದು, ನಮ್ಗೆ ಆಚೆ ಏನಾದರೂ ಆಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಎಷ್ಟೊಂದು ಬುಕ್ಸ್ಗಳು ಇದೆ. 3 ಬುಕ್ ಏನೋ ಇದೆ. ದ ಲೇಕ್ ಆಫ್ ಹಾಲ್ ಅ ವಿಸಿಟರ್ಸ್ ಗೈಡ್ ಏನೋ ಇದೆ ಬುಕ್ಗಳು. ಸೊ ಅದೆಲ್ಲ ಓದೋಕ್ಕಾಗಲ್ಲ. ಸದ್ಯಕ್ಕೆ ಇಲ್ಲಿ ನೋಡ್ಬೋದು ಇದೇ ಬೇಬಿನ ನಾವು ನೋಡ್ಕೊಬೇಕು, ಈ ಮಗುನೇನೆ. ಸೊ ನೋಡಿ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡಿದೆ ಈ ಮಗು. ಸೊ ಈ ಮಗು ದೆವ್ವ ಆಗೂ ಇರ್ಬೋದು, ಹೇಳೋಕ್ಕಾಗಲ್ಲ. ಹಾರರ್ ಗೇಮು, ದೆವ್ವ ಇದ್ರೂ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ ಗೈಸ್, ನಂಗೆ ಗೊತ್ತಿಲ್ಲ. ಆದರೆ ಈ ಮಗು ನೋಡೋಕೆ ಒಂಥರ ಚೆನ್ನಾಗಿದೆ. ನೋಡ್ಬೋದು ಹಿಂದೆ ನಿಂತ್ಕೊಂಡ್ರು ಕೂಡ ಹೆಂಗೆ ನೋಡ್ತಿದೆ ಮಗು ಅಂತ. ಸದ್ಯಕ್ಕೆ ಇವಾಗ ಹೋಗೋಣ ಗೈಸ್. ಹೋಗ್ಬಿಟ್ಟು ಇವಾಗ ಫ್ರಿಜ್ಜಲ್ಲಿ ಬಾಟ್ಲು ತೊಗೊಂಬರೋಣ, ಹಾಲಿನ ಡಬ್ಬನ. ಸೊ ತೊಗೊಂಡೆ ಫೈನಲಿ. ಸೊ ಇವಾಗ ಹೋಗ್ಬಿಟ್ಟು ಮಗು ಕೊಡೋಣ, ನೋಡೋಣ ಏನು ಮಾಡುತ್ತೆ ಅಂತ. ಸದ್ಯಕ್ಕೆ ನೋಡ್ಬೋದು ಗೈಸ್, ಇವಾಗ ಬೇಬಿ ಫೈನಲಿ ಹಾಲು ಕುಡಿತು. ಸೊ ಇವಾಗ ಕರ್ಕೊಂಡು ಹೋಗೋಣ. ಸೊ ಇವಾಗ ನೋಡ್ಬೋದು ನೆಕ್ಸ್ಟ್ ಮಿಷನ್ನು ಟೇಕ್ ಬೇಬಿ ಟು ಚೇಂಜಿಂಗ್ ಟೇಬಲ್. ಓಕೆ, ಇವಾಗ ಡೈಪರ್ ನಾವು ಚೇಂಜ್ ಮಾಡಬೇಕು ಬೇಬಿದು. ಸೊ ಇದು ನೈಟ್ 1 ಮಿಷನು. ಸೊ ನೈಟ್ 2 ನೈಟ್ 3 ಏನಾಗುತ್ತೆ ಗೊತ್ತಿಲ್ಲ. ನೈಟ್ 1ಅಲ್ಲೇ ಇವಾಗ ಬೇಬಿ ಸ್ವಲ್ಪ ಹಾರರ್ ಆಗಿದೆ. ಸೊ ನಂಗೆ ಯಾಕೋ ಬೇಬಿ ಮೇಲೆ ಡೌಟ್ ಇದೆ, ಅದು ದೆವ್ವ ಇರ್ಬೋದು. ಸದ್ಯಕ್ಕೆ ನೋಡ್ಬೋದು ಇಲ್ಲಿ ನಾನು ಕೊಳೆ ಅನ್ಕೊಂಬಿಟ್ಟು ಅಲ್ಲಿ ಕುಣಿಸಿದ್ದೆ. ಸೊ ಸುಮ್ಮನೆ ಟ್ರೈ ಮಾಡಿದೆ ಥ್ರೋ ಮಾಡ್ಬೋದಾ ಬೇಬಿನ ಅಂತ. ಸದ್ಯಕ್ಕೆ ಇವಾಗ ಡೈಪರ್ ತೊಗೊಂಡೋಗಿ ಚೇಂಜ್ ಮಾಡೋಣ ಡೈಪರ್ನ. ಓಕೆ, ಹಿಂದೆ ತಿರುಗೋ ಅಷ್ಟರಲ್ಲಿ ಬೇಬಿ ಮಾಯ ಆಗಿದೆ. ಸೊ ಚಾನ್ಸಸ್ ಇದೆ ಗೈಸ್, ಬೇಬಿನೇ ಇರ್ಬೋದು ನನ್ನ ಪ್ರಕಾರ ದೆವ್ವ. ಸದ್ಯಕ್ಕೆ ಇಲ್ಲಿ ನೋಡ್ಬೋದು ಇಲ್ಲೇನೋ ಬ್ಲ್ಯಾಕ್ ಕಲರ್ ಗೊಂಬೆ ಥರ ಇದೆ, ಕ್ಯಾಟು. ಓಕೆ, ಅ ಸೋಲ್ ಟ್ರ್ಯಾಪ್ಡ್ ಬೈ ದಿ ಬೇಬಿ ಇನ್ ಎಲ್ಲೋ ಹ್ಯಾಸ್ ಬೀನ್ ಸೆಟ್ ಫ್ರೀ. ಓಕೆ, ಇದು ನಮಗೆ 3 ಸಿಕ್ಕಿದೆಯಂತೆ. ಸೊ 12 ಇದೆ ಅದು ಟೋಟಲಿ ಮನೇಲಿ. ಸೊ ಅದೇನಂತ ಗೊತ್ತಿಲ್ಲ ಸದ್ಯಕ್ಕೆ, ನೋಡೋಣ ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ನೋಡ್ಬೋದು ಇವಾಗ ಡೈಪರ್ ಹಾಕಿದ್ವಿ ನಾವು ಬೇಬಿಗೆ. ಸೊ ಇವಾಗ ಕರ್ಕೊಂಡೋಗೋಣ ಮೇಲೆ. ಸೊ ಬೆಡ್ಡಿಗೆ ತೊಗೊಂಡೋಗಿ ಮಲಗಿಸ್ಬೇಕಂತೆ ಗೈಸ್ ಇವಾಗ ಸದ್ಯಕ್ಕೆ ಬೇಬಿನ. ಸೊ ನೋಡ್ಬೋದು ಇದು ಯಾವುದೋ ಒಂದು ಡೋರ್ ಕೂಡ ಲಾಕ್ ಆಗಿದೆ ಸದ್ಯಕ್ಕೆ. ಸೊ ಈ ಡೋರ್ ಇವಾಗ ನೋಡ್ಬೋದು ಅನ್ಲಾಕ್ ಆಗಿದೆ. ಓಕೆ, ಲಾಕ್ ಆಗಿಲ್ಲ, ಅನ್ಲಾಕ್ ಆಗಿರುತ್ತೆ ಅಂದ್ಕೊಂಡೆ. ಸದ್ಯಕ್ಕೆ ಇಲ್ಲಿ ನೋಡ್ಬೋದು ವಾಷಿಂಗ್ ಮಿಷಿನ್ ಒಂದು ಓಪನ್ ಆಗುತ್ತೆ ಆ ರೂಮಲ್ಲಿ. ಸೊ ಸದ್ಯಕ್ಕೆ ಇವಾಗ ನಾವು ಬಂದುಬಿಟ್ವಿ ಬೇಬಿ ರೂಮ್ಗೆ. ಓಕೆ, ಸೊ ಮಗು ಇರೋ ರೂಮಿಗೆ ಬಂದಿದ್ದೀವಿ. ಸದ್ಯಕ್ಕೆ ಇಲ್ಲಿ ನೋಡ್ಬೋದು ಮಗುನ ನಾನು ಇವಾಗ ಬೆಡ್ ಮೇಲೆ ಹಾಕಿದ್ದೀನಿ. ಇವಾಗ ನಾವು ನೆಕ್ಸ್ಟು ಫೈಂಡ್ ದಿ ಸ್ಟೋರಿ ಬುಕ್ ಆ್ಯಂಡ್ ಸಿಟ್ ಡೌನ್. ಓಕೆ, ಸ್ಟೋರಿ ಓದಬೇಕಂತ ಇವಾಗ ಸದ್ಯಕ್ಕೆ. ಸೊ ಬೇಬಿ ಟಾಯ್ಸ್ನ ಕೂಡ ನಾವು ಎತ್ಕೊಬೋದು ಸದ್ಯಕ್ಕೆ, ಮಗು ಟಾಯ್ಸು. ಸೊ ಇಲ್ಲಿ ನೋಡ್ಬೋದು ಇವಾಗ ಸ್ಟೋರಿ ಓದೋಣ ಗೈಸ್. ದ ಪ್ರಿನ್ಸ್ ಆ್ಯಂಡ್ ದಿ ಕ್ಯಾಟ್. ಓಕೆ. Across the shore, in distant lands, with dark stars overhead, the prince was fast asleep until a cat jumped on his bed. "I found a secret garden," said the cat with much delight. Excitedly they ran outside, explorers in the night. They walked through the golden garden gate. "Look at the pretty trees." They walked along the pretty pebble path. "Look at the colorful flowers." They walked past the fabulous flowing fountain. "Look at the dancing water. Look, look, look." But the prince didn't like the garden and started kicking down the trees. He dug up flowers, grabbed the hedges, and pulled off all the leaves. He ruined everything for fun. The cat watched on in fear. "What a mistake I made," the cat cried out. "I should never have brought him here."
ಓಕೆ ಗೈಸ್, ಫೈನಲಿ ಸ್ಟೋರಿ ಓದಿ ಮುಗ್ದಾಯಿತು. ಸೊ ಇಲ್ಲಿ ನೋಡ್ಬೋದು ಮಗು ಕೂಡ ಇವಾಗ ಮಲ್ಕೊಂಡಿದೆ ಸದ್ಯಕ್ಕೆ. ನಾನಂತೂ ಓದಿಲ್ಲ ಸ್ಟೋರಿ, ಡಿಫಾಲ್ಟಾಗಿ ಗೇಮಲ್ಲೇ ಓದಿದ್ದಾರೆ. ಯಾಕೆ ಓದಿಲ್ಲ ಅಂದರೆ ಸ್ವಲ್ಪ ಲೆಂತ್ ಆಗುತ್ತೆ ವಿಡಿಯೋ, ಸೊ ಅದಕ್ಕೋಸ್ಕರ ನಾನು ಓದೋಕ್ಕೆ ಹೋಗಲಿಲ್ಲ. ಸದ್ಯಕ್ಕೆ ಮಗು ಮಲ್ಕೊಂಡಿದೆ. ನೋಡ್ಬೋದು ಡೋರ್ ಮೇಲೆ ಕೂಡ ನೋಡ್ಬೋದು ಡ್ರಾಯಿಂಗ್ ಚೆನ್ನಾಗಿದೆ. ಮಗುನೇ ಮಾಡಿರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ನೋಡ್ಬೋದು ಎಲ್ಲ ಡೋರ್ನು ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ. ನೋಡ್ಬೋದು ಈ ಡೋರ್ ಯಾಕೋ ಲಾಕ್ ಆಗಿದೆ. ಏನೋ ಇರಬೇಕು ಗೈಸ್ ಈ ಡೋರ್ನ ರಹಸ್ಯ. ನೋಡೋಣ ಏನಾಗುತ್ತೆ ಅಂತ. ಗೊತ್ತಾಗುತ್ತದು ಈ 3 ಪಾರ್ಟಲ್ಲಾದರೂ ಒಂದು ಲೆವೆಲಲ್ಲಾದರೂ ಗೊತ್ತಾಗಲೇಬೇಕು. ಸದ್ಯಕ್ಕೆ ಇವಾಗ ನೋಡ್ಬೋದು ಮಿಷನಲ್ಲಿ ವಾಚ್ TV ಆನ್ ದಿ ಸೋಫಾ ಅಂತ ಇದೆ, ವೆಯ್ಟ್ ಫಾರ್ ದಿ ಪೇರೆಂಟ್ಸ್ ಅಂತ ಇದೆ. ಸದ್ಯಕ್ಕೆ ಇವಾಗ ನಾನು ಅದಕ್ಕೋಸ್ಕರ ಸೋಫಾ ಮೇಲೆ ಬಂದು ಕೂತಿದ್ದೀನಿ, TV ನೋಡ್ತಾಯಿದ್ದೀನಿ. ಜೊತೆಗೆ ನೋಡ್ಬೋದು ಇಲ್ಲಿ ನಿದ್ದೆ ಕೂಡ ಬರ್ತಿದೆ ಪ್ಲೇಯರ್ಗೆ. ಓಕೆ, ಇವಾಗ ಸಡನ್ ಅಂತ ಬೇಬಿ ಹೇಳ್ತು. ಓಕೆ, ಸೆಟಲ್ ಬೇಬಿ. ಓಕೆ, ಇವಾಗ ಮಗು ಎದ್ದಿದೆಯಂತೆ. ಸೊ ಹೋಗ್ಬಿಟ್ಟು ಸೆಟ್ಲ್ ಮಾಡಬೇಕಂದ್ರೆ ಅಂದರೆ ಕ್ಲೀನಾಗಿ ಮಲಗಿಸಿ ಬರಬೇಕಂತೆ. ಹೋಗೋಣ ಗೈಸ್ ಮೇಲೆ. ಓಕೆ, ನೋಡ್ಬೋದು ಡೋರ್ ಅದಾಗದೇ ಓಪನ್ ಆಯಿತು ಗೈಸ್. ನಾನೇನು ಓಪನ್ ಮಾಡಿಲ್ಲ, ಸಡನ್ನಾಗಿ ಅದಾಗದೇ ಟಕ್ ಅಂತ ಓಪನ್ ಆಯಿತು. ಓಕೆ, ಮಗುನೇ ಇರುತ್ತೆ ಅನಿಸುತ್ತೆ ಗೈಸ್ ನಂಗೆ ಯಾಕೋದೇವ. ಯಾಕಂದರೆ ಆ ಸ್ಟೋರಿ ಓದುವಾಗಲೂ ಅಷ್ಟೇ, ನೀವು ಅಬ್ಸರ್ವ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ಸೊ ಆ ಸ್ಟೋರಿ ಬುಕ್ಕಲ್ಲೂ ಮಗು ಥರನೇ ಯಾವುದೋ ಒಂದು ಮಗು ಇತ್ತು. ಸೊ ಅದು ಕೂಡ ಸೇಮ್ ಹಂಗೆ ಇತ್ತು. ನೋಡ್ಬೋದು ಇಲ್ಲಿ ಮಗು ಕೆಳಗಡೆ ಬಂದಿದೆ. ಓಕೆ, ಸೊ ನನಗೆ ಯಾಕೋ 75% ಈ ಮಗುನೇ ಇರುತ್ತೆ ಅನಿಸುತ್ತೆ ಗೈಸ್ ದೇವ. ಸದ್ಯಕ್ಕೆ ಇವಾಗ ತೊಗೊಂಡೋಗ್ಬಿಟ್ಟು ಇವಾಗ ಮತ್ತೆ ಕಾಟ್ಗೆ ಹಾಕೋಣ ಗೈಸ್. ಸೊ ಮಲ್ಕೊಳ್ಳಿ ಮಗು, ಇವಾಗ ಬಾಗಿಲು ಹಾಕೊಂಡು ಹೋಗೋಣ. ಓಕೆ, ಪುಟ್ ದ ಕರೆಕ್ಟ್. ಓಕೆ, ಟಾಯ್ ಹಾಕಬೇಕಂತೆ. ಓಕೆ, ಸೊ ಇವಾಗ ನಾವು ಒಂದು ಟಾಯ್ನ ಹಾಕಬೇಕು. ಓಕೆ, ಇಲ್ಲಿ ಕ್ಯಾಟ್ನೇ ಹಾಕೋಣ ಗೈಸ್. ಯಾಕಂದರೆ ನಾವು ಓದಿದ ಬುಕ್ಕು ಕ್ಯಾಟು, ದ ಕ್ಯಾಟ್ ಸ್ಟೋರಿ ಓದಿದ್ದು ನಾವು. ಸೊ ಕ್ಯಾಟ್ನ ಹಾಕೋಣ. ಓಕೆ, ಕ್ಯಾಟ್ನ ಹಾಕಿದ್ದೀವಿ ನಾವು ಸದ್ಯಕ್ಕೆ. ಸೊ ಓಕೆ, ಮಗು ಕೂಡ ಖುಷಿಯಾಗಿದೆ. ಸೊ ಇವಾಗ ಡೋರ್ ಮುಚ್ಕೊಂಡು ಹೋಗೋಣ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಡೋರು ಕ್ಲೋಸ್ ಆದಮೇಲೆ ನೋಡ್ಬೋದು ಓಪನ್ ಮಾಡೋಕ್ಕೂ ಕೂಡ ನಮ್ಮ ಕೈಯಲ್ಲಿ ಆಯ್ತಿಲ್ಲ ಡೋರು. ಸೊ ನನ್ನ ಪ್ರಕಾರ ಮಗುನೇ ಇರುತ್ತೆ 100% ದೆವ್ವ ಅಂತ. ಸದ್ಯಕ್ಕೆ ಕೆಳಗಡೆ ಹೋಗೋಣ. ಮತ್ತೆ ನೋಡ್ಬೋದು ಡೋರ್ ಓಪನ್ ಆಯಿತು. ಓಕೆ, ಮತ್ತೆ ಕ್ಲೋಸ್ ಮಾಡೋಣ. ನೋಡ್ಬೋದು ಅದಾಗದೆ 2ನೇ ಸಲ ಇದು ಓಪನ್ ಆಯ್ತಿರ ಡೋರು ಫಸ್ಟ್ ಲೆವೆಲಲ್ಲಿ. ಸೊ ಇವಾಗ ಮಗು ಮಲ್ಕೊಂಡಿದೆ. ಓಕೆ, ಸದ್ಯಕ್ಕೆ ಇವಾಗ ಡೋರ್ ಮುಚ್ಕೊಂಡು ಹೋಗೋಣ ಗೈಸ್. ಹೋಗ್ಬಿಟ್ಟು ಇವಾಗ ನೆಕ್ಸ್ಟು ಯಾವ ಮಿಷನ್ ಇದೆ. ಓಕೆ, ಚಿಲ್ ಔಟ್ ವಾಚ್ TV ಆನ್ ದಿ ಸೋಫಾ. ಸೊ ಸೇಮ್ ಮಿಷನ್ ಇದೆ. ಹೋಗ್ಬಿಟ್ಟು ಮಲ್ಕೊಳ್ಳೋಣ ಪೇರೆಂಟ್ಸ್ ಬರೋಗಂಟ. ವಾಚ್ TV ಆನ್ ದಿ ಸೋಫಾ ಅಂತ ಇದೆ. ಆದರೆ ಪ್ಲೇಯರ್ ಅಂದರೆ ಇಲ್ಲಿ ಯಾರ ಪ್ಲೇಯರ್ ಆಡ್ತಿದ್ದಾನೋ ಸೊ ಅವ್ನು ಮಲ್ಕೊತಾನೆ. ಸೊ ನೋಡ್ಬೋದು ಕಣ್ಣು ಮುಚ್ತಾ ಇರ್ತಾನೆ ನೋಡ್ಬೋದು. ಸೊ ಮತ್ತೆ ಕಣ್ಣು ಮುಚ್ಕೊಂಡು ಓಕೆ, ಇದ್ರ ಮುಖಾಂತರ ನೈಟ್ 1 ಕಂಪ್ಲೀಟ್ ಆಗಿದೆ. ಸೊ ನೈಟ್ 1ಅಲ್ಲಿ ಏನು ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರಲಿಲ್ಲ ಮಗುದು. ಸೊ ನೈಟ್ 2 ನೈಟ್ 3 ಏನಾದರೂ ಒಂದು ಗೊತ್ತಾಗುತ್ತೆ ನಮ್ಗೆ ಮಗು ದೆವ್ವನ ಇಲ್ವ ಅಂತ. ನೋಡೋಣ ಏನಾಗುತ್ತೆ ಅಂತ. ಓಕೆ ಗೈಸ್, ಇಲ್ಲಿ ನೈಟ್ ಇವಾಗ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಸದ್ಯಕ್ಕೆ ಇಲ್ಲಿ ನೋಡ್ಬೋದು ದ ಚೈಲ್ಡ್ ಲಾಫಿಂಗ್ ಲುಕ್ ಈಸ್ ಇಟ್ ನಾಟ್ ಇಟ್ ಫನಿ ಅಂತ ಇದೆ. ದ ಸಿಟರ್ ಐ ಟೋಲ್ಡ್ ಯು ನಾಟ್ ಟು ಡೂ ದಟ್. ಓಕೆ, ಇಲ್ಲೇನೋ ಮಗು ಇಲ್ಲೇನೋ ರೋದನೆ ಕೊಡುತ್ತಂತೆ ನಮಗೆ. ನೋಡೋಣ ಏನಾಗುತ್ತೆ ಅಂತ. ನಾವೇ ಪ್ಲೇಯರ್ ಇಲ್ಲಿ ನೋಡ್ಬೋದು. ಇಲ್ಲಿ ಶಿಪ್ಪು, ರ್ಯಾಬಿಟ್, ಕ್ಯಾಟ್ ಅಂತ 3 ಪಾರ್ಟ್ ಇದೆ. ಸೊ ನಾವು ಇವಾಗ ಆಡ್ತಿರೋದು ಶಿಪ್ ಪಾರ್ಟು. ಸೊ ಇವಾಗ ನೈಟ್ 2 ನಾವು ಆಡ್ತಿರೋದು. ನೋಡೋಣ ಏನಾಗುತ್ತೆ ಅಂತ. ನೈಟ್ 3ಯಲ್ಲೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ಓಕೆ, ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ನೈಟ್ 2ನ. ಸೊ ಅದಕ್ಕೆ ಇಲ್ಲಿ ನೋಡ್ಬೋದು ಕಾಮನ್ ಟಾಸ್ಕ್ ಏನಿತ್ತು ಸೊ ಅದೇ ಇದೆ ಇವಾಗಲೂ ಕೂಡ. ನೈಟ್ 2ಅಲ್ಲೂ ಕೂಡ ಫೀಡ್ ದಿ ಬೇಬಿ ಗೆಟ್ ಬಾಟಲ್ ಫ್ರಮ್ ದಿ ಫ್ರಿಡ್ಜ್ ಅಂತಲೇ ಇದೆ. ಸೊ ಅದಕ್ಕೆ ಇವಾಗ ಬಾಟ್ಲು ತೊಗೊಂಡು ಬರೋಕ್ಕೆ ಹೋಗೋಣ ಗೈಸ್. ಓಕೆ, ಇವಾಗ ಬಾಟ್ಲು ತೊಗೊಂಡು ಓಕೆ ಫ್ರಿಡ್ಜ್ ಕ್ಲೋಸ್ ಆಗಾಯಿತು. ಓಕೆ, ಇವಾಗ ಬಾಟ್ಲೆಲ್ಲ ಹೊಟ್ಟೋಯ್ತು ಗೈಸ್. ಬಾಟ್ಲೆಲ್ಲ ಹೋಯ್ತು ಅಂತ ಗೊತ್ತಿಲ್ಲ ಫ್ರಿಡ್ಜಿಂದ. ಸೊ ಓಕೆ, ಡೋರ್ ಕೂಡ ಲಾಕ್ ಆಗಿದೆ ಕಿಚನ್ದು. ಓಕೆ ಗೈಸ್, ಮಗುನೇ 100% ದೇವ. ಸೊ ಇಲ್ಲಿ ನೋಡ್ಬೋದು ಇವಾಗ ಬಾಟ್ಲು ಹುಡುಕ್ಬೇಕು ನಾವು. ಓಕೆ, ಶೆಲ್ಫಲ್ಲೂ ಇಲ್ಲ. ಫ್ರಿಡ್ಜ್ನ ಕ್ಲೋಸ್ ಮಾಡಿಬಿಡೋಣ, ಮತ್ತೆ ಓಪನ್ ಮಾಡಿ ನೋಡೋಣ. ಓಕೆ, ಫ್ರಿಡ್ಜಲ್ಲಂತೂ 100% ಇಲ್ಲ ಬಾಟ್ಲು. ಸದ್ಯಕ್ಕೆ ಎಲ್ಲಿದೆ ಅಂತ ಹುಡ್ಕೋಣ ಗೈಸ್. ಓಕೆ, ಕೆಳಗಡೆನೂ ಇಲ್ಲ. ಸೊ ಇಲ್ಲಿ ಮೇಲೆ ನೋಡೋಣ. ಓಕೆ, ಇಲ್ಲೇ ಮೇಲೆ ಇದೆ ಗೈಸ್. ನೋಡ್ಬೋದು ಹಾರ್ತಿದೆ ಬಾಟ್ಲು. ಓಕೆ, ತೊಗೊಂಡೋಗೋಣ ಇವಾಗ ಹಾಲಿನ ಬಾಟ್ಲು. ಸೊ ಇವಾಗ ತೊಗೊಂಡೋಗ್ಬಿಟ್ಟು ಮಗು ಕುಡ್ಸೋಣ. ಓಕೆ, ಮಗು ಏನು ಸಿಮ್ಟಮ್ ಇಲ್ಲ ಮಗುಗೆ ದೆವ್ವದ ಥರ. ಸದ್ಯಕ್ಕೆ ನಾರ್ಮಲಾಗೇ ಇದೆ ಮಗು, ಫಸ್ಟ್ ಲೆವೆಲಲ್ಲಿದ್ದಂಗೆ ಅಂದರೆ ಫಸ್ಟ್ ನೈಟಲ್ಲಿದ್ದಂಗೆ. ಸೊ ನೈಟ್ 1ಅಲ್ಲಿದ್ದಂಗೆ ಸಾರಿ. ಸೊ ಇವಾಗ ಕರ್ಕೊಂಡೋಗೋಣ ಇವಾಗ ಚೇಂಜಿಂಗ್ ಟೇಬಲ್ಗೆ. ಸೊ ಡೈಪರ್ನ ಚೇಂಜ್ ಮಾಡೋಣ ಇವಾಗ ಮಗುದು. ಸೊ ಓಕೆ, ಎಲ್ಲಿದೆ ನೋಡ್ಬೋದು ಡೈಪರು. ಓಕೆ ಗೈಸ್ ಇಲ್ಲಿ ನೋಡ್ಬೋದು ಡೈಪರ್ಗೆ ಕಣ್ಣೆಲ್ಲ ಬಂದ್ಬಿಟ್ಟು ಹೋಯ್ತಿದೆ. ಸೊ 100% ಮಗುನೇ ದೆವ್ವ ಇದರಲ್ಲಿ. ಸೊ ಇವಾಗ ಸದ್ಯಕ್ಕೆ ಹೋಗಿ ಎತ್ಕೊಳ್ಳೋಣ ಡೈಪರ್ನ. ಓಡೋಯ್ತಿದೆ ಡೈಪರು. ಸೊ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಇಲ್ಲಿ ಡೋರ್ ಕೂಡ ಕ್ಲೋಸ್ ಮಾಡ್ಕೊಂಡು ಹಿಡ್ಕೊಳ್ಳೋಕ್ಕೆ ಡೈಪರ್ನ. ಓಕೆ, ಇವು ನೋಡ್ಬೋದು ಡೋರ್ ಓಪನ್ ಮಾಡ್ಕೊಂಡು ಹೊಡಿತು ಗೈಸ್. ಸೊ ಇಲ್ಲಿ ಮೇಲಿನ ಫ್ಲೋರ್ಗೆ ಹೋಗಿದೆ. ಓಕೆ, ಸೊ ಇವಾಗ ಬೇಗ ಹಿಡ್ಕೊಬೇಕು ನಾವು ಡೈಪರ್ನ. ಮಗು ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಮುಂದೆ ನಮಗೆ. ಸೊ ಓಕೆ, ಡೈಪರ್ನ ಹಿಡ್ಕೊಳ್ಳೋಣ ಅನ್ನೋ ಅಷ್ಟಲ್ಲಿ ನೋಡ್ಬೋದು ಇಲ್ಲಿ ಸ್ಪೆಕ್ಸೆಲ್ಲ ಹಾಕೊಂಡು ಓಡೋಗ್ತಿದೆ ಗೈಸ್. ಸೊ ಆ ಡೋರ್ ಓಪನ್ ಮಾಡ್ತಿದ್ದೆ ನಾನು. ಡೋರ್ ಕ್ಲೋಸ್ ಮಾಡಿದ್ರು ಡೋರ್ ಓಪನ್ ಮಾಡ್ತಿದ್ದೆ. ಓಕೆ, ಇಲ್ಲಿ ಬೆಡ್ ಮೇಲೆ ಇದೆ. ಇವಾಗ ಹಿಡ್ಕೊಳ್ಳೋಣ ಬೇಗ, ತಡೀರಿ. ಓಕೆ, ಇಲ್ಲೇನು ಓಡಾಗಲ್ಲ ಅನಿಸುತ್ತೆ. ಓಕೆ ಗೈಸ್, ನೋಡ್ಬೋದು ಅದೇ ಗೋಡೆಗೆ ಹೋಗಿ ಹೊಡ್ಕೊಂತು ಡೈಪರು. ಸೊ ನಾನು ಫಸ್ಟ್ ಟೈಮ್ ನೋಡ್ತಿರೋ ಡೈಪರೆಲ್ಲ ಓಡೋಯ್ತಿರೋದು. ಸೊ ಓಕೆ ಗೈಸ್, ಗೇಮ್ ಅಂತ ಚೆನ್ನಾಗಿದೆ. ಓಕೆ, ನೋಡ್ಬೋದು ಇಲ್ಲಿ ಲಾಕ್ ಆಗಿರೋ ರೂಮ್ ಅನ್ಲಾಕ್ ಆಗಿದೆ. ಸೊ ಅದಕ್ಕೆ ನೋಡ್ಬೋದು ಇನ್ನೊಂದು ಯಾವುದೋ ಬ್ಲ್ಯಾಕ್ ಕಲರ್ ಕ್ಯಾಟ್ ಥರ ಇರೋದನ್ನ ತೊಗೊಂಡೆ. ಯು ಕ್ಯಾನ್ ಆಕ್ಸೆಸ್ ಸೀಕ್ರೆಟ್ಸ್ ಇನ್ ದಿ ಪಾಸ್ ಮೆನ್ಯೂ.
ಏನಂತ ಗೊತ್ತಿಲ್ಲ, ಇದು ನನಗೆ ಕ್ಯಾಟ್ ಥರದ್ದೇನೋ ಬ್ಲ್ಯಾಕ್ದು ನೋಡ್ಬೋದು. ಡೈಪರ್ದೆ ಮಾರ್ಕ್ ಆಗಿಬಿಟ್ಟಿದೆ ಗೋಡೆದು. ಇನ್ ಎಮರ್ಜೆನ್ಸಿ ಬ್ರೇಕ್ ಗ್ಲಾಸ್. ಓಕೆ, ಇದೇನೋ ನಿಪ್ಪಲ್ ಥರ ಇದೆ ಗೈಸ್. ಸೊ ಬೇಬಿ ನೆಟ್ ದೆವ್ವ ಹಂಗಂದರೆ 100%. ಸೊ ಇಲ್ಲೇನೋ ಆಗುತ್ತೆ ಮುಂದೆ ನೋಡ್ಬೋದು. ಡ್ರಾಯಿಂಗ್ಸು ನೋಡ್ಬೋದು ಇಲ್ಲಿ. ಸೊ ಇದು ಮಗು ಮಾಡಿರೋದು ಯಾರು ಮಾಡಿರೋದು ಗೊತ್ತಿಲ್ಲ. ಡ್ರಾಯಿಂಗ್ ಅಂತೂ ಕ್ರೀಪಿಯಾಗಿದೆ. ಜೊತೆಗೆ ನೋಡ್ಬೋದು ಏನೋ ನಂಬರ್ಗಳು ಏನೇನೋ ಇದೆ ಸದ್ಯಕ್ಕೆ. ಓಕೆ, ರೂಮು ಲಾಕ್ ಆಗಿತ್ತಾದರೆ ಆವಾಗಲೇ. ಸೊ ಇವಾಗ ಅನ್ಲಾಕ್ ಆಗಿದೆ. ಓಕೆ, ಇದೇನೋ ಕಟ್ ಸೀನ್ ಇತ್ತೇನೋ ಅದಕ್ಕೋಸ್ಕರ. ಓಕೆ ನೋಡ್ಬೋದು ಡಿಸೆಂಬರಲ್ಲಿ ನಡೀತಿರೋದು. ಓಕೆ, ಈ ಗೇಮಲ್ಲಿ ಡಿಸೆಂಬರ್ ನಡೀತಿದೆ ಸದ್ಯಕ್ಕೆ. ಎಲ್ಲಿ ನೋಡ್ಬೋದು ಈ ನಿಪ್ಪಲ್ ಏನಾದರೂ ಯೂಸ್ ಆಗ್ಬೋದು. ಸೊ ಮಗುನೇನಾದರೂ ಕಂಟ್ರೋಲ್ ಮಾಡೋಕ್ಕೆ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಕಾಮಾಗಿದೆ ಮಗು. ಸೊ ನಾವು ಆರಾಮಾಗಿ ಆಡ್ತಿದ್ದೀವಿ. ಓಕೆ, ಇಲ್ಲೇ ಇರುತ್ತೀರಿ ತಡೀರಿ ಮಗು. ಓಕೆ, ಇಲ್ಲೇ ಇದೆ. ಸೊ ಎಲ್ಲೂ ಹೋಗಿಲ್ಲ, ಮಾಯ ಆಗಿಲ್ಲ. ಸದ್ಯಕ್ಕೆ ಡೈಪರ್ನ ಹಾಕಿದ್ವಿ ನಾವು ಫೈನಲಿ. ಸೊ ಕರ್ಕೊಂಡೋಗೋಣ ಮೇಲೆ. ಟೇಕ್ ಬೇಬಿ ಟು ಬೆಡ್, ಪುಟ್ ಬೇಬಿ ಟು ಬೆಡ್. ಓಕೆ ನೋಡ್ಬೋದು ಗೈಸ್, ಎತ್ಕೊಂಡು ಹೋಯ್ತಿದೆ. ಸೊ ನಾನು ನಿಮಗೂ ಕೂಡ ಹೇಳ್ತಿದ್ದೆ ಪುಟ್ ಬೇಬಿ ಟು ಬೆಡ್ ಅಂತ. ಅಷ್ಟರಲ್ಲಿ ನೋಡ್ಬೋದು ಮಾಯಾಗಿ ಏನೋ ಬ್ಲಿಂಕಾಗಿ ಅಲ್ಲೋಗಿ ಕುತ್ಕೊಂತು. ಸೊ ನನ್ನ ಪ್ರಕಾರ ಮಗುನೇ ದೆವ್ವ ಗೈಸ್. ಸೊ ಕರ್ಕೊಂಡೋಗೋಣ ಮೇಲೆ. ಸೊ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ಮತ್ತೆ ಮಗುನ ಕಾಟ್ಗೆ ಹಾಕೋಣ. ಸೊ ತೊಗೊಳ್ಳಿ, ಹಾಕಿದ್ದೀನಿ ಇವಾಗ ಕಾಟ್ಗೆ. ಸೊ ಮತ್ತೆ ನಾವು ಇವಾಗ ಫೈಂಡ್ ಸ್ಟೋರಿ ಬುಕ್ ಆ್ಯಂಡ್ ಸಿಟ್ ಡೌನ್. ಓಕೆ, ಇವಾಗ ಮತ್ತೆ ನಾವು ಸ್ಟೋರಿ ಓದಬೇಕಂತೆ. ಸೊ ನಾನಂತೂ ಓದಲ್ಲ, ಡಿಫಾಲ್ಟಾಗಿ ಸ್ಟೋರಿನ ಅವರೇ ಓದ್ತಾರೆ. ಸೊ ನೋಡ್ಬೋದು ಸ್ಟೋರಿ ಹೆಸರು ಬಂದ್ಬಿಟ್ಟು ಪ್ರಿನ್ಸ್ ಆ್ಯಂಡ್ ದಿ ರ್ಯಾಬಿಟ್ ಅಂತ ಇದೆ. ಸೊ ಸದ್ಯಕ್ಕೆ ಇವಾಗ ರ್ಯಾಬಿಟ್ ಹಾಕ್ಬೇಕಂತೆ, ನೆಕ್ಸ್ಟು ಶಿಪ್ ಹಾಕಬೇಕು ಅನಿಸುತ್ತೆ. ಸೊ ಇವಾಗ ಗೊತ್ತಾಯ್ತು ನಂಗೆ ಕ್ಲೂ. ಓಕೆ, ಇವಾಗ ತೊಗೊಳ್ಳೋಣ ಬುಕ್ನ. ಸೊ ನಡೀರಿ ಓದಕ್ಕೆ ಸ್ಟಾರ್ಟ್ ಮಾಡೋಣ. When the rabbit came to visit, the prince said time to play. But his big red eyes, they scared her, and she didn't want to stay. Quickly towards the exit, the tiny rabbit hopped. The prince ran right behind her and screamed she must be stopped. ಓಕೆ ಗೈಸ್, ಡಿಫಾಲ್ಟಾಗಿ ಓದುವಾಗ ಇನ್ನೂ 2 ಪೇಜ್ ಇದೆ ಬುಕ್ಕಲ್ಲಿ. ಸೊ ಸಡನ್ ಅಂತ ಮಗು ಏನೋ ಡಿಸ್ಟರ್ಬ್ ಮಾಡ್ತು. ಸೊ ಏನಪ್ಪ ಅಂತ ನೀವು ಕೇಳ್ಬೋದು. ಡಾಲ್ ಹಾಕ್ಬೇಕು ಅನಿಸುತ್ತೆ. ನೋಡ್ಬೋದು ಸದ್ಯಕ್ಕೆ ಅದನ್ನೇ ಕೇಳ್ತೀವಿ ಮಗು ಕೂಡ. ಸೊ ರ್ಯಾಬಿಟ್ ಡಾಲ್ ಹಾಕಬೇಕು. ಲಾಸ್ಟ್ ಟೈಮ್ ನಾವು ಕ್ಯಾಟ್ ಡಾಲ್ ಹಾಕಿದ್ವಲ್ಲ. ಸೊ ಈ ಸಲ ರ್ಯಾಬಿಟ್ ಡಾಲ್ ಹಾಕಬೇಕು. ನೆಕ್ಸ್ಟ್ ಸಲ ನಾವು ಶೀಪ್ ಡಾಲ್ ಹಾಕಬೇಕು. ಸದ್ಯಕ್ಕೆ ನೋಡ್ಬೋದು ಮಿಷನ್ ಬಂದು ಕಂಟಿನ್ಯೂ ರೀಡಿಂಗ್. ಸೊ ಕಂಟಿನ್ಯೂ ಮಾಡೋಣ, ಇವಾಗ ಓದೋಣ, ನೋಡೋಣ ಮುಂದೆ ಏನಾಗುತ್ತೆ ಅಂತ. Through dark corridors he chased her. Hop, hop, hop. A relentless, futile flight. Hop, hop, hop. Round and round inside the palace, in and out of space and sight. Hop, hop, hop. The prince, he couldn't catch her. His heart was filled with wrath. The rabbit slipped right out the door and vanished down the path. The prince cried out, I need new friends. More, now, another. I'll bring you some, don't worry now, replied his loving, caring mother. ಓಕೆ ಗೈಸ್, ಫೈನಲಿ ಸ್ಟೋರಿನ ಓದಿ ಮುಗಿಸಾಯ್ತು. ಸದ್ಯಕ್ಕೆ ನೋಡ್ಬೋದು ಮಗು ಕೂಡ ಮಲ್ಕೊಂಬಿಟ್ಟಿದೆ. ಸದ್ಯಕ್ಕೆ ನೋಡ್ಬೋದು ಇವಾಗ ಡಾಲ್ ಕೂಡ ಇಲ್ಲ. ಸದ್ಯಕ್ಕೆ ನೋಡ್ಬೋದು ರ್ಯಾಬಿಟ್ ಡಾಲು. ಸೊ ಮೇಲೆ ಹಾಕಿದ್ವಿ, ಅಂದರೆ ಕಾಟಲ್ಲಿ ಹಾಕಿದ್ವಿ ಸಾರಿ. ಸೊ ಮೇಲ್ ಕೂಡ ಇಲ್ಲ, ನೋಡ್ಬೋದು ಎಲ್ಲೋ ಮಾಯ ಆಗಿಬಿಟ್ಟಿದೆ ರ್ಯಾಬಿಟ್ ಡಾಲು. ಸೊ ಇದು ಕೂಡ ಒಂಥರ ಮಿಸ್ಟ್ರಿ ಅನ್ಬೋದು ಸದ್ಯಕ್ಕೆ ಈ ಗೇಮಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ನೋಡ್ಬೋದು ಈ ಗ್ಲೋಬ್ನು ಕೂಡ ನಾವು ತಿರುಗಿಸ್ಬೋದು ಗೈಸ್. ಓಕೆ, ಈ ಬೇಬಿ ನೋಡ್ಬೋದು, ಬೇಬಿ ಡಾಲ್ನು ಕೂಡ ತೊಗೋಬೋದು. ಅಂದರೆ ಈ ಮಗುದೇ ಡಾಲ್ ಅದು. ಸೊ ನೋಡ್ಬೋದು ಈ ಮಗು ಥರನೇ ಇದೆ ಸೇಮು ಸ್ವಲ್ಪ. ಸೊ ಇವಾಗ ತೊಗೊಂಡೋಗೋಣ, ಅಂದರೆ ಬಾಗಿಲು ಮುಚ್ಕೊಂಡು ಹೋಗೋಣ. ಸದ್ಯಕ್ಕೆ ನೋಡ್ಬೋದು ಮಗು ಮಲ್ಕೊಂಡಿದೆ. ಸದ್ಯಕ್ಕೆ ಇವಾಗ ಕೆಳಗಡೆ ಹೋಗೋಣ ಗೈಸ್. ನೆಕ್ಸ್ಟ್ ಮಿಷನ್ ನೋಡ್ಬೋದು ಚಿಲ್ ಔಟ್ ವಾಚ್ ಟಿ ವಿ ಆನ್ ದಿ ಸೋಫಾ ಅಂತ ಇದೆ. ಸೊ ಹೋಗೋಣ. ಸೊ ಹೋಗ್ಬಿಟ್ಟು ಸೋಫಾ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕೂತ್ಕೊಂಡು ಟಿ ವಿ ನೋಡೋಣ ಏನಾಗುತ್ತೆ ಮುಂದೆ ಅಂತ. ಓಕೆ, ಯಾರೋ ಬೆಲ್ ನೋಡಿದ್ರು. ಸೊ ಹೋಗಿ ಡೋರ್ ಓಪನ್ ಮಾಡೋಣ ಗೈಸ್. ಸದ್ಯಕ್ಕೆ ನೋಡ್ಬೋದು ಇಲ್ಲಿ ನೋಡ್ಬೋದು ರ್ಯಾಬಿಟ್ ಡಾಲ್ ಬಂದಿದೆ ಗೈಸ್. ಓಕೆ ನೋಡ್ಬೋದು ಇಲ್ಲಿದೆ ಎಂಟ್ರೆನ್ಸಲ್ಲಿ. ಸೊ ನಾವು ಮೇಲೆ ಹುಡುಕಿದ್ವಲ್ಲ, ಸೊ ಇಲ್ಲಿ ಬಂದು ಬಿದ್ದಿದೆ. ನೋಡ್ಬೋದು ಇದೇನೋ ಒಳ್ಳೆ ಅದೇ ನಡ್ಕೊಂಬಂದಿರೋ ಥರ ಪ್ರಿಂಟೆಲ್ಲ ಇತ್ತು ಹಿಂದೆ. ಸದ್ಯಕ್ಕೆ ನೋಡ್ಬೋದು ಏನೋ ಪಾರ್ಸೆಲ್ ಬಂದಿದೆ. ಓಕೆ, ಸೊ ಈ ಪಾರ್ಸೆಲ್ನ ತೊಗೊಂಡೋಗೋಣ. ಏನೋ ಟೋಸ್ಟರ್ ಪಾರ್ಸೆಲ್ ಗೈಸ್. ಓಕೆ, ಸದ್ಯಕ್ಕೆ ತೊಗೊಂಡೋಗಿ ಒಳಗಡೆ ಇಟ್ಟಿರೋಣ ಗೈಸ್. ಯಾರು ಆರ್ಡ್ರು ಮಾಡಿದ್ರು ಅಂತ ಕೂಡ ಗೊತ್ತಿಲ್ಲ. ತೊಗೊಂಡೋಗಿ ಒಳಗಡೆ ಇಟ್ಟಿರೋಣ. ಸೊ ಗೇಮಲ್ಲಿ ಏನೋ ಇರಬೇಕು. ಸದ್ಯಕ್ಕೆ ಇವಾಗ ತೊಗೊಂಡೋಗೋಣ ಗೈಸ್. ತೊಗೊಂಡೋಗ್ಬಿಟ್ಟು ಎಲ್ಲಿಡ್ಬೇಕಂತ ಗೊತ್ತಿಲ್ಲ, ಯಾವ ಟೇಬಲ್ ಮೇಲೆ ಅಂತ. ಪುಟ್ ದಿ ಬಾಕ್ಸ್ ಆನ್ ದಿ ಟೇಬಲ್, ಲಾಂಚ್ ಟೇಬಲ್ ಅಂತ ಇದೆ. ಸದ್ಯಕ್ಕೆ ಈ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಓಕೆ, ಇದೇ ಮಿಷನ್ ಇತ್ತೇನೋ ಆ ಟೇಬಲ್ ಮೇಲೆ ಇಡೋದು. ಓಕೆ ನೋಡ್ಬೋದು ಇಲ್ಲಿ ಮತ್ತೆ ರ್ಯಾಬಿಟ್ ಮಾಯ ಆಗಿದೆ ಗೈಸ್. ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲೇ ಇತ್ತು ರ್ಯಾಬಿಟ್, ಅಲ್ಲೇ ಕೂತಿತ್ತು ಆ ಸ್ಟೆಪ್ಸ್ ಮೇಲೆ. ಸೊ ಇಲ್ಲಿ ನೋಡ್ಬೋದು ಏನೋ ಹೆಜ್ಜೆ ಥರ ಮಾಡಿ ಎಲ್ಲೋ ಹೋಗಿದೆ ರ್ಯಾಬಿಟು. ನೋಡ್ಬೋದು ಇಲ್ಲಿ ಎಲ್ಲ ಕಡೆ ಪ್ರಿಂಟ್ಸ್ಗಳು ಬಿದ್ದಿದೆ. ಸೊ ಇಲ್ಲೇನೋ ಡೋರ್ ಓಪನ್ ಮಾಡ್ಬೋದಾ? ಇಲ್ಲ, ಮಾಡೋಕ್ಕಾಗಲ್ಲ. ಸೊ ಆ ಡೋರ್ ಓಪನ್ ಮಾಡೋಂಗಿದ್ದರೆ ಮಿಸ್ಟ್ರಿ ಸಾಲ್ವ್ ಆಗ್ಬೋದಿತ್ತೇನೋ ಗೊತ್ತಿಲ್ಲ. ಆಚೆನೂ ಹೋಗಿರೋ ಚಾನ್ಸಸ್ ಇರುತ್ತೆ ಗೈಸ್. ತಡೀರಿ ಆಚೆನೂ ಒಂದು ಸಲ ಚೆಕ್ ಮಾಡಿ ನೋಡೋಣ. ಓಕೆ, ಇಲ್ಲೆಲ್ಲೂ ಬಂದಿಲ್ಲ ಅನಿಸುತ್ತೆ. ಸೊ ಇಲ್ಲೆಲ್ಲ ಕ್ಲೋಸ್ ಇದೆ. ಸೊ ಇಲ್ಲಿ ಯಾವುದೂ ಇಲ್ಲ, ಅಂದರೆ ಇಲ್ಲೇನು ಸ್ಟೋರಿನೂ ಇಲ್ಲ ಸದ್ಯಕ್ಕೆ.
ಸೊ ಸದ್ಯಕ್ಕೆ ಇಲ್ಲಿ ನೋಡ್ಬೋದು ಏನೋ ಕ್ಲೋಸ್ಡ್ ಫಾರ್ ಮೈಂಟೆನೆನ್ಸ್ ಅಂತ ಬರ್ದಿತ್ತು ಲಿಫ್ಟು. ಸದ್ಯಕ್ಕೆ ಇಲ್ಲೆಲ್ಲ ಲಾಕ್ ಆಗಿದೆ ಗೈಸ್ ಡೋರ್ಗಳು. ಸೊ ಇಲ್ಲೂ ಏನಾದರೂ ಇರುತ್ತೆ ಕಟ್ ಸೀನ್ಗಳು ಮುಂದೆ 2 ಲೆವೆಲ್ ಇಲ್ಲೂ ಬರ್ಬೋದು, ನಾವು ಹೇಳೋಕ್ಕಾಗಲ್ಲ, ಇಲ್ಲೂ ಎಲ್ಲಾದರೂ ಓಡೋಗ್ಬೋದು ನಾವು. ಸದ್ಯಕ್ಕೆ ಇಲ್ಲೆಲ್ಲ ಕಡೆ ಲಾಕ್ ಅಂತ ಇದೆ. ಸೊ ರ್ಯಾಬಿಟ್ ಎಲ್ಲೋಗಿದೆ ಅಂತ ಕೂಡ ಗೊತ್ತಿಲ್ಲ ನಮಗೆ, ನೋಡೋಣ. ಮುಂದೆ ಏನೋ 2 ಪಾರ್ಟ್ ಇದೆ, ಜೊತೆಗೆ ಇನ್ನೂ ಒಂದು ಲೆವೆಲ್ ಇದೆ. ಸೊ ಇಷ್ಟರಲ್ಲಿ ಗೊತ್ತಾಗ್ಬೋದು ನಮಗೆ ರ್ಯಾಬಿಟ್ ಎಲ್ಲೋಗಿದೆ ಅಂತ. ಸದ್ಯಕ್ಕೆ ಮತ್ತೆ ನಾನು ಸೋಫಾ ಮೇಲೆ ಬಂದು ಕೂತಿದ್ದೀನಿ. ಸೊ ಟಿ ವಿ ನೋಡಿಕೊಂಡು ಮಲ್ಕೊಂಡಿದ್ದೀವಿ. ಇದ್ರ ಮುಖಾಂತರ ನೈಟು ಮುಗ್ದಿದೆ. ಸೊ 2ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವಾಗ ನಾವು ನೆಕ್ಸ್ಟು 3ನೇ ಲೆವೆಲ್ ಆಡಬೇಕು. ಸೊ ನಡೀರಿ ಗೈಸ್ 3ನೇ ಲೆವೆಲ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನೈಟ್ 3ನ ನಾವು ಇನ್ನೇನು ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ನೋಡ್ಬೋದು ದ ಸಿಟರ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ಇದೆ. ದ ಚೈಲ್ಡ್ ಐ ವಿಲ್ ಶೋ ಯು ಮೈ ಡ್ರೀಮ್ಸ್ ಅಂತ ಏನೋ ಇದೆ. ಸೊ ಈ ಲೆವೆಲಲ್ಲಿ ಏನಾದರೂ ಆಗೋ ಸಾಧ್ಯತೆ ಇದೆ. ಸೊ ಮಗು ಏನಾದರೂ ನಿಜವಾದ ರೂಪ ತೋರಿಸುತ್ತಾ, ದೇವದ ರೂಪ ಏನಾದರೂ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಇಲ್ಲಿ ನೋಡ್ಬೋದು ಸೀಕ್ರೆಟ್ಸಲ್ಲಿ ನಮಗೆ ಸ್ವಲ್ಪ ಅನ್ಲಾಕ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಈ ಬೇಜಾನಿದೆ ಗೈಸ್ ಸೀಕ್ರೆಟ್ಸಲ್ಲಿ. ಸೊ ಇದೇನಕ್ಕೆ ಯೂಸ್ ಅಂತ ಗೊತ್ತಿಲ್ಲ. 4 ನಮ್ಮ ಹತ್ರ ಇದೆ. ಸೊ ಟೋಟಲ್ 12 ಇದೆಯಂತೆ. ಸೊ ಇನ್ನೂ ನಾವು 8 ಹುಡುಕಬೇಕು. ಸೊ ಅದೇನಕ್ಕೆ ಯೂಸ್ ಅಂತ ಗೊತ್ತಿಲ್ಲ, ಅದೆಲ್ಲ ಹುಡ್ಕೋ ಟೈಮ್ ಇಲ್ಲ. ಓಕೆ, ಇವಾಗ ಸದ್ಯಕ್ಕೆ ಮತ್ತೆ ನಾವು ಬೇಸಿಕ್ ಥಿಂಗ್ಸೇ ಮಾಡಬೇಕನ್ಸುತ್ತೆ. ಓಕೆ, ಇಲ್ಲ ಗೈಸ್ ನೋಡ್ಬೋದು ಇಲ್ಲಿ ನೈಟ್ 3ಅಲ್ಲಿ ಇವಾಗ ಮಿಷನ್ ಚೇಂಜ್ ಆಗಿದೆ. ಓಕೆ, ಸೋಫಾ ಮೇಲೆ ಕೂರಬೇಕಂತ ಇತ್ತು ಟಿ ವಿ ನೋಡಿಕೊಂಡು. ಆದರೆ ಇಲ್ಲಿ ನೋಡ್ಬೋದು ನಾವು ಸೋಫಾ ಹತ್ರ ಹೋಗಿದ್ದೇನೆ. ಸೆಟಲ್ ಬೇಬಿ ಅಂತ ಬಂದಿದೆ, ಅಂದರೆ ಮಗು ಎದ್ದಿದೆ. ಸೊ ಮಗುನ ನಾವು ಇವಾಗ ಸೆಟಲ್ ಮಾಡಬೇಕು ಮೇಲೋಗಿ. ಗೋ ಅಪ್ ಸ್ಟೇರ್ಸ್ ಆ್ಯಂಡ್ ಸೆಟಲ್ ಬೇಬಿ. ಸೊ ಗೈಸ್ ಇಲ್ಲಿ ಗಂಟ ವಿಡಿಯೋ ನೋಡಿದರೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಗೈಸ್, ಮತ್ತು ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ನಮ್ಮದು 100 ಸಬ್ಸ್ಕ್ರೈಬರ್ಸು. ಸೊ ಸಬ್ಸ್ಕ್ರೈಬ್ ಅಂತೂ ಮಾಡೋದನ್ನ ಮರಿಬೇಡಿ ಗೈಸ್. ಸದ್ಯಕ್ಕೆ ನೋಡ್ಬೋದು ಇಲ್ಲಿ ಮೇಲೆ ಬಂದಿದ್ದೀನಿ. ಸೊ ಬೇಬಿನ ಇವಾಗ ಸೆಟ್ಲ್ ಮಾಡಿದ್ದೀವಿ. ಸದ್ಯಕ್ಕೆ ಇವಾಗ ಲೀವ್ ಆ್ಯಂಡ್ ಕ್ಲೋಸ್ ದಿ ಡೋರ್ ಅಂತ ಇತ್ತು. ಸೊ ಮಿಷನ್ನ ಪಾಸ್ ಮಾಡಿದ್ದೀವಿ. ಸದ್ಯಕ್ಕೆ ನೆಕ್ಸ್ಟ್ ಮಿಷನ್ ನೋಡ್ಬೋದು ಫೈಂಡ್ ಸಮಥಿಂಗ್ ಟು ಈಟ್ ಪರ್ಹ್ಯಾಪ್ಸ್ ಅ ಚೀಸಿ ಟೋಸ್ಟಿ. ಓಕೆ ಗೈಸ್, ಲಾಸ್ಟ್ ಟೈಮ್ ಟೋಸ್ಟರ್ ಬಂದಿತ್ತಲ್ಲ 2nd ಲೆವೆಲಲ್ಲಿ. ಸೊ ನೈಟ್ 2 ಅಲ್ಲಿ. ಸೊ ಆ ಟೋಸ್ಟರಲ್ಲಿ ನಾವು ಇವಾಗ ಟೋಸ್ಟ್ ಮಾಡಬೇಕಂತೆ. ಸೊ ನಾವೇ ಮಾಡಬೇಕು ಇವಾಗ. ಸದ್ಯಕ್ಕೆ ಇವಾಗ ನಾವು ಗೇಮಿಂಗ್ ಚಾನಲ್ನ ಚೇಂಜ್ ಮಾಡಿ ಇವಾಗ ಕುಕ್ಕಿಂಗ್ ಚಾನಲ್ನಾಗಿ ಮಾಡ್ತಿದ್ದೀವಿ. ಸದ್ಯಕ್ಕೆ ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಹೆಂಗೆ ಟೋಸ್ಟ್ ಮಾಡೋದಂತ ಗೇಮಲ್ಲೇ. ಸದ್ಯಕ್ಕೆ ನೋಡ್ಬೋದು ಇವಾಗ ಫಸ್ಟ್ ಒಂದು ಬ್ರೆಡ್ ತೊಗೊಳ್ಳಿ, ಟೋಸ್ಟರ್ ಮೇಲೆ ಇಟ್ಕೊಳ್ಳಿ. ಅದ್ರ ಜೊತೆಗೆ ಇವಾಗ ಫ್ರಿಜ್ಜಲ್ಲಿ ನೋಡೋಣ ಏನೇನು ಐಟಮ್ಸ್ ಇದೆ ಅಂತ. ಸದ್ಯಕ್ಕೆ ನೋಡ್ಬೋದು ಒಂದು ಬ್ರೆಡ್ ಇಟ್ಕೊಳ್ಳಿ ಫಸ್ಟು, ಗ್ಯಾಪ್ನ ಇಟ್ಕೊಳ್ಳಿ. ಅದ್ರ ಜೊತೆಗೆ ನೋಡ್ಬೋದು ಇಲ್ಲಿ ಮೊಟ್ಟೆ ಇದೆ. ಓಕೆ, ಮೊಟ್ಟೆ ಹೊಡೆಯುತ್ತಾ ನೋಡೋಣ. ಓಕೆ, ಮೊಟ್ಟೆ ಹೊಡೆಯುತ್ತೆ ಗೈಸ್. ಸೊ ಒಂದು ಆಮ್ಲೆಟ್ ವೇಸ್ಟ್ ಆಯಿತು. ಇಟ್ಸ್ ಓಕೆ, ಏನು ಮಾಡೋಕ್ಕಲ್ಲ, ನಾನು ಸುಮ್ಮನೆ ಟೆಸ್ಟ್ ಮಾಡಿದೆ ಹೊಡೆಯುತ್ತಾ ಇಲ್ವಾ ಅಂತ. ಓಕೆ, ನೋಡ್ಬೋದು ಎಷ್ಟೊಂದು ಐಟಮ್ಸ್ ಇದೆ. ಚೀಸ್ ತೊಗೊಳ್ಳೋಣ ಫಸ್ಟು. ಓಕೆ, ಬ್ರೆಡ್ ಮೇಲೆ ಚೀಸ್ ಇಡಿ, ಜೊತೆಗೆ ಚೀಸ್ ಸ್ಲೈಸು. ಓಕೆ, ಮೊಟ್ಟೆ ತೊಗೊಳ್ಳೋಣ. ಮೊಟ್ಟೆ ತೊಗೊಂಡು ಬಾಯ್ಲ್ ಅಂತೂ ಮಾಡೋಕ್ಕಾಗಲ್ಲ, ಪ್ಲೇಟ್ ಮೇಲೆ ಹೊಡೆದು ನೋಡೋಣ. ಓಕೆ, ಪ್ಲೇಟ್ ಮೇಲಂತೂ ಹೊಡೆಯೋಕ್ಕಾಯ್ತಿಲ್ಲ. ಓಕೆ, ಇವಾಗ ತಟ್ಟೆ ತೊಗೊಂಡ್ವಿ. ಓಕೆ ಗೈಸ್, ಥ್ರೋನೇ ಮಾಡಿಲ್ಲ ನೋಡ್ಬೋದು, ಅದಾಗದೇ ಹೊಡೆದೋಯ್ತು. ಸೊ ಇಡಕ್ಕೆ ಹೋದಾಗ ಹೊಡೆದೋಯ್ತು, ಅದಾಗದೆ. ಸದ್ಯಕ್ಕೆ ನೋಡ್ಬೋದು ಎಸ್ದು ಕೂಡ ಹೊಡೆದಾಕ್ಬೋದು, ಪ್ಲೇಟ್ನ ನೋಡ್ಬೋದು, ತೋರಿಸಿದೆ ನಿಮಗೆ. ಸದ್ಯಕ್ಕೆ ಇವಾಗ ನೆಕ್ಸ್ಟ್ ಏನು ಇಡೋಣ. ಓಕೆ, ಟೊಮೆಟೊ ಇಡೋಣ. ಸೊ ಅದ್ರ ಮೇಲೆ ಟೊಮೆಟೊ ಇಡೋಣ, ತಡೀರಿ ಇಲ್ಲೇ ಇಟ್ಟಿರೋಣ. ಮೊಟ್ಟೆ ತೊಗೊಂಡೋಗಿ ಹೊಡೆಯೋಣ ಅಂತ ಟ್ರೈ ಮಾಡ್ತೀನಿ ನಾ ಬ್ರೆಡ್ ಮೇಲೆ. ಓಕೆ, ನೋಡ್ಬೋದು ಮೊಟ್ಟೆ ಹೊಡೆದೆ. ಸೊ ಆದರೆ ಮಾಯ ಆಗೋಯ್ತು ಮೊಟ್ಟೆ. ಸೊ ಮೊಟ್ಟೆ ಏನು ಹೊಡೆಯೋದು ಬೇಕಿಲ್ಲ ಅನಿಸುತ್ತೆ ಗೈಸ್, ವೇಸ್ಟ್ ಅನಿಸುತ್ತೆ. ಸದ್ಯಕ್ಕೆ ಇವಾಗ ತೊಗೊಂಡೋಗಿ ಟೊಮೆಟೊ ಇಟ್ಟೆ ಸ್ಲೈಸ್ ಮೇಲೆ. ಅದ್ರ ಜೊತೆಗೆ ನೋಡ್ಬೋದು ಇಲ್ಲಿ ಏನೋ ಪಿಕ್ಕಲ್ಲು ಇದೇನೋ ಇದೆ ಗೈಸ್, ಇಲ್ಲಿ ಸ್ಲೈಸು ಆನಿಯನ್ ಇದೆ. ಸೊ ಅದ್ರ ಜೊತೆಗೆ ನೋಡ್ಬೋದು ಯಾವುದೋ ಮೀಟ್ ಇದೆ. ಸೊ ಹ್ಯಾಮ್ ಪಾಕೆಟ್ ಅಂತ ಏನೋ ಮೀಟ್ ಹೆಸರು ಇತ್ತು. ಸೊ ಆ ಮೀಟ್ನ ತೊಗೊಂಡೋಗಿಟ್ಟೆ. ಸೊ ಅದಕ್ಕೆ ಇಲ್ಲೇ ಇಟ್ಬಿಡೋಣ ವಾಪಸ್ಸು. ಸೊ ನೆಕ್ಸ್ಟು ಮತ್ತು ಚೀಸ್ ತೊಗೊಂಡೋಗ್ತೀನಿ. ಸೊ 2ನೇ ಲೇಯರ್ ಚೀಸ್ ಇದು. ಸೊ ಇವಾಗ ನೆಕ್ಸ್ಟು ಪಿಕ್ಕಲ್ ತೊಗೊಂಡೋಗೋಣ. ಓಕೆ, ಇದನ್ನು ತೊಗೊಂಡೋಗಿ ಇಡೋಣ ಇವಾಗ ಸದ್ಯಕ್ಕೆ. ಓಕೆ, ಇದನ್ನು ಕೂಡ ಇಟ್ವಿ. ಸೊ ನೆಕ್ಸ್ಟು ಮಶ್ರೂಮ್ ತೊಗೊಂಡಿದ್ದೀನಿ, ಬೇಡ ಈರುಳ್ಳಿ ತೊಗೊಳ್ಳೋಣ. ತಡೀರಿ, ಮಶ್ರೂಮ್ ಕೆಳಗಡೆ ಬಿದ್ದೈತೆ ಗೈಸ್ ಇವಾಗ. ಸೊ ಮಶ್ರೂಮ್ನ ತೊಗೊಳ್ಳೋಣ, ತಡೀರಿ. ಓಕೆ, ತೊಗೊಂಡ್ವಿ ಮಶ್ರೂಮ್ನ. ತೊಗೊಂಡು ಇವಾಗ ಡಸ್ಟ್ಬಿನ್ ಮೇಲೆ ಇಡೋಣ, ಯಾಕಂದರೆ ಅದನ್ನಂತೂ ಫುಡ್ಗೆ ಹಾಕೋಕ್ಕಾಗಲ್ಲ. ಸದ್ಯಕ್ಕೆ ಇವಾಗ ಮತ್ತೆ ಮಶ್ರೂಮ್ನ ತೊಗೊಳ್ಳೋಣ. ಮಶ್ರೂಮ್ನ ತೊಗೊಂಬಿಟ್ಟು ಇವಾಗ ನೋಡ್ಬೋದು ಮತ್ತೆ ಸ್ಲೈಸ್ ಮೇಲೆ ಇಡ್ತಿದ್ದೀನಿ. ಜೊತೆಗೆ ಇವಾಗ ಮತ್ತೆ ನಾವು ಚೀಸ್ ಸ್ಲೈಸ್ನ ತೊಗೊಳ್ಳೋಣ, ಮತ್ತೆ ಇಡೋಣ. ಓವರ್ಲೋಡೆಡ್ ಇಲ್ಲಿ ಮಾಡ್ತಿರೋದು ನಾವಿಲ್ಲಿ ಸ್ಯಾಂಡ್ವಿಚ್ನ ಟೋಸ್ಟರಲ್ಲಿ. ಸದ್ಯಕ್ಕೆ ನೋಡ್ಬೋದು ಮತ್ತೆ ನಾನು ಅದೇ ಮೀಟ್ನ ತೊಗೊಂಡೆ, ಅದೇನೋ ಹ್ಯಾಮ್ ಪಾಕೆಟ್ ಅಂತಾರೆ ಆ ಮೀಟ್ನ. ಸದ್ಯಕ್ಕೆ ನೋಡ್ಬೋದು ಮೇಲೊಂದು ಬ್ರೆಡ್ ಇಟ್ಟೆ. ಸೊ ಇವಾಗ ಮೇಕ್ ಟೋಸ್ಟ್ ಮೇಲೆ ಒತ್ತುತ್ತೀನಿ. ಓಕೆ, ಇವಾಗ ನೋಡೋಣ ಹೆಂಗೆ ಕುಕ್ ಆಗುತ್ತೆ, ಹೆಂಗೆ ಬರುತ್ತೆ ಅಂತ. ಸೊ ಓಕೆ ಗೈಸ್, ಎಲ್ಲೂ ಬೇಬಿ ಇಲ್ಲ ಸದ್ಯಕ್ಕೆ, ಮಗು ಇಲ್ಲ ಎಲ್ಲೂ. ನೋಡ್ಬೋದು ಇವಾಗ ಟೋಸ್ಟರ್ ಹಾಕೋಕೆ ಇಕ್ಕಿದ್ದೀನಿ. ಓಕೆ, ನೋಡ್ಬೋದು ಗೈಸ್ ಬ್ಲಾಸ್ಟೇ ಆಗೋಯ್ತು ಟೋಸ್ಟು. ಸೊ ಇಷ್ಟು ಹೊತ್ತು ಟೈಮ್ ವೇಸ್ಟ್ ಮಾಡಿದ್ದು ವೇಸ್ಟ್ ಆಯಿತು. ಸೊ ನಾವು ಕುಕಿಂಗ್ ಚಾನಲಾಗಿ ಚೇಂಜ್ ಮಾಡಿದ್ದು ವೇಸ್ಟ್ ಆಯಿತು ಗೇಮಿಂಗ್ ಚಾನಲಿಂದ. ಸದ್ಯಕ್ಕೆ ನೋಡ್ಬೋದು ಇಲ್ಲಿ ಮಗುನೇ ದೆವ್ವ ಹೇಳ್ದಂಗೆ ನೋಡ್ಬೋದು ಇಲ್ಲಿ ಫೀಡ್ ಮೀ ಅಂತ ಏನೇನೋ ಬರ್ತಿದೆ. ಸೊ ನೋಡ್ಬೋದು ವಾಲೆಲ್ಲ ಹೆಂಗೆ ಪ್ರಿಂಟ್ ಆಗಿದೆ ಅಂತ. ಸೊ ಮಗು ಇಲ್ಲೆಲ್ಲೂ ಇಲ್ಲ ಗೈಸ್ ಸದ್ಯಕ್ಕೆ. ಫೀಡ್ ದಿ ಬೇಬಿ ಯು ಮಾನ್ಸ್ಟರ್. ಓಕೆ, ಬೇಬಿನೇ ಮಾನ್ಸ್ಟರ್ ಅಂತೆ ಗೈಸ್, ದೆವ್ವನೂ ಅಲ್ಲ ಮಾನ್ಸ್ಟರ್ ಅಂತೆ. ಓಕೆ ಗೈಸ್, ಇವಾಗ ಸದ್ಯಕ್ಕೆ ಬಾಟ್ಲು ಒಳಗಡೆ ನೋಡ್ಬೋದು, ಫ್ರಿಜ್ ಒಳಗಡೆ ಇದೆ. ಅರೆ ನೋಡ್ಬೋದು ಫ್ರಿಜ್ ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ ಸದ್ಯಕ್ಕೆ. ಸ್ವಲ್ಪ 100% ಬೇಬಿ ದೆವ್ವ ಗೈಸ್, ಅಂದರೆ ಮಗು ದೆವ್ವ ಗೈಸ್. ಸದ್ಯಕ್ಕೆ ಇವಾಗ ನಾವು ಬಾಟ್ಲು ತೊಗೊಂಬಿಟ್ಟು ಬೇಗ ಓಡೋಗೋಣ ಹಿಂದೆಯಿಂದ. ಓಕೆ, ಓಡೋತೀನಿ. ಓಕೆ, ಬಾಗಿಲು ಕ್ಲೋಸ್ ಆಗೋಯ್ತು. ಎಲ್ಲೋ ಕೇವ್ ಥರ ಬಂದುಬಿಟ್ಟಿದ್ದೀವಿ. ಓಕೆ, ಫ್ರಿಜ್ ಒಳಗಡೆ ಯಾವುದೋ ಟನಲ್ ಥರ ಇದೆ. ಓಕೆ, ಲೆಫ್ಟು ಬೇಡ ರೈಟ್ ಬಂದೆ.
ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಇನ್ನೊಂದು ರೈಟ್ ಹೊಡೆದೆ. ಓಕೆ ಕರೆಕ್ಟ್ ದಾರಿಗೆ ಬಂದುಬಿಟ್ವಿ ಹೆಂಗೋ ಒಂದು ಮಾಡಿ. ಸೊ ಗೆಸ್ಸಲ್ಲಿ ಬಂದಿದ್ದೆ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಓಕೆ ನೋಡ್ಬೋದು ಆಚೆ ಬಂದಿದ್ದೀವಿ ನಾವು ಸದ್ಯಕ್ಕೆ. ಸೊ ಈ ಬಾಗಿಲಿಂದನೇ ನಾವು ಬಂದಿದ್ದು. ಓಕೆ ಕ್ಲೋಸ್ ಆಗೋಯ್ತು. ಸೊ ಡೋರ್ ನಂಬರ್ 9 ಇದೆ ಹೆಸರು. ಓಕೆ ನೋಡ್ಬೋದು ಲಾಕ್ ಆಗೋಯ್ತು ಗೈಸ್ ಸಡನ್ ಅಂತ. ಸೊ ಇವಾಗ ಓಪನ್ ಇತ್ತು. ಸೊ ಅದ್ರ ಆಪೋಸಿಟೇ ನಮ್ಮ ಮನೆ. ಓಕೆ ನೋಡ್ಬೋದು 10 ಡೋರ್ ನಂಬರ್ 10. ಸೊ ಇದು ಲಾಕ್ ಆಗೋಯ್ತು. ಇಟ್ಸ್ ಓಕೆ. ಸದ್ಯಕ್ಕೆ ನೋಡ್ಬೋದು ಮಗು ಕೂಡ ನೋಡ್ಬೋದು ಮಾನ್ಸ್ಟರ್ ಥರನೇ ಇರ್ತಿದೆ ಸದ್ಯಕ್ಕೆ ಸ್ವಲ್ಪ ನೋಡೋಣ ಏನಾಗುತ್ತೆ ಅಂತ ಗೈಸ್. ಸದ್ಯಕ್ಕೆ ಇವಾಗ ನೋಡ್ಬೋದು ಫೀಡ್ ಮಾಡಿ ನೋಡೋಣ ಮಗುನ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ. ಸೊ ನೋಡ್ಬೋದು ಇವಾಗ ಚೇಂಜಿಂಗ್ ಟೇಬಲ್ ಕರ್ಕೊಂಡೋಗಿಡೋಣ ಮಗುನ. ಡೈಪರ್ ಚೇಂಜ್ ಮಾಡಬೇಕು. ಸದ್ಯಕ್ಕೆ ನೋಡ್ಬೋದು ಇಲ್ಲಿ ಎಷ್ಟೊಂದು ಪ್ರಿಂಟ್ ಆಗಿದೆ ಗೈಸ್. ಸಡನ್ ಅಂತ ಪ್ರಿಂಟ್ ಆಗೋಯ್ತಿದ್ದು. ಸೊ ನಾವು ಅಷ್ಟು ಕಷ್ಟಪಟ್ಟು ಟೋಸ್ಟ್ ಮಾಡಿ ವೇಸ್ಟ್ ಆಗೋಯ್ತು. ಇಟ್ಸ್ ಓಕೆ. ಸದ್ಯಕ್ಕೆ ಇವಾಗ ಮಗುನ ಕರ್ಕೊಂಡೋಗಿ ಚೇಂಜಿಂಗ್ ಟೇಬಲಲ್ಲಿ ಡೈಪರ್ನ ಚೇಂಜ್ ಮಾಡೋಣ. ಓಕೆ ಇವಾಗ ಇಲ್ಲಿ ಮಗುನ ಇಡೋಣ ಗೈಸ್. ಇಲ್ಲೇನಾದರೂ ಜಂಪ್ಸ್ಕೇರ್ ಬರೋಂಥ ಸಾಧ್ಯತೆ ಇದೆ ಅನಿಸುತ್ತೆ. ಅದಕ್ಕೋಸ್ಕರ ಹಿಂದಿಂದ ನೋಡ್ಕೊಂಡು ಹೋಗ್ತೀನಿ. ಓಕೆ ಇವಾಗ ಡೈಪರ್ ತೊಗೊಳ್ಳೋಣ, ಹಿಂದೆ ತಿರ್ಗೋಣ. ಓಕೆ ಮುಂದೆ ಹೋಗಿ ಡೈಪರ್ ಹಾಕೋಣ ಗೈಸ್. ಬಿದ್ದೋಯ್ತು ತಡೀರಿ. ಸೊ ಇವಾಗ ಬೇಗ ಹೋಗಿ ಹಾಕೋಣ ಮುಂದೆ. ಗೈಸ್ ಸಡನ್ನಾಗಿ ಜಂಪ್ಸ್ಕೇರ್ ಬಂತು. ಓಕೆ ಇಟ್ಸ್ ಓಕೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಜಂಪ್ಸ್ಕೇರ್ ಬರುತ್ತೆ ಅಂತ, ಇಲ್ಲೇನಾದರೂ ಬಂದರೂ ಬರುತ್ತೆ ಅಂತ 100% ಶೋರ್ ಇರಲಿಲ್ಲ. ಆದರೆ ಸೊ ಜಂಪ್ಸ್ಕೇರ್ ಅಂತೂ ಬಂತು. ಸೊ ನಿಮಗೂ ಭಯ ಆಯ್ತು ಅನ್ಕೊಂಡೇನು ಗೊತ್ತಿಲ್ಲ. ಸದ್ಯಕ್ಕೆ ನೋಡ್ಬೋದು ಗೈಸ್ ಮಗು ಹೆಂಗೆ ಆಡ್ತಿದೆ ಅಂತ. ಸೊ ಸೇಮ್ ಮಾನ್ಸ್ಟರ್ ಥರನೇ ಆಡ್ತಿದೆ ಸದ್ಯಕ್ಕೆ. ನೋಡ್ಬೋದು ನಮ್ಮ ದಾರಿ ಗಡ್ಡಿ ಕೂಡ ಬರ್ತಿದೆ. ಸೊ ನಾವೇನಾದರೂ ಮಾಡ್ತೀವಿ ಅಂತ ಸದ್ಯಕ್ಕೆ ನಾವು ಮೇಲೆ ಓಡಾಡ್ತಿದ್ದೀವಿ. ನೋಡ್ಬೋದು ಅಲ್ಲೇನಿದೆ ಅಂತ. ಬ್ರೇಕ್ ದ ಎಮರ್ಜೆನ್ಸಿ ಗ್ಲಾಸಸ್ ಆಫ್ ಸ್ಟೇರ್. ಓಕೆ ಅಲ್ಲಿ ನಿಪ್ಪಲ್ಲಿತ್ತಲ್ಲ ಗೈಸ್. ಸೊ ರೂಮಲ್ಲಿ ನಿಪ್ಪಲ್ಲಿತ್ತು. ಸೊ ಅದನ್ನು ಬ್ರೇಕ್ ಮಾಡ್ತಿದ್ದೀವಿ ನಾವು ನೋಡ್ಬೋದು. ಸೊ ಇವಾಗ ಯೂಸ್ ಆಯ್ತಿದೆ ನಮಗೆ. ಸೊ 3rd ಲೆವೆಲಲ್ಲೇ ಯೂಸ್ ಆಯ್ತಿದೆ. ಸೊ ಇನ್ನೂ 2 ಪಾರ್ಟ್ ಇದೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಕ್ರೇಜಿಯಾಗಂತೂ ಇದ್ದೇ ಇರುತ್ತೆ 2 ಪಾರ್ಟು ಕೂಡ, ಅದಂತೂ ಪಕ್ಕ. ಸದ್ಯಕ್ಕೆ ಇವಾಗ ನೋಡ್ಬೋದು ನಿಪ್ಪಲ್ ತೊಗೊಂಡು ನಾವು ಕೆಳಗಡೆ ಬಂದಿದ್ದೀವಿ. ಓಕೆ ಬೇಬಿ ಬಾಯ್ಗೆ ಇಟ್ವಿ, ಅಂದರೆ ಮಗು ಬಾಯ್ಗೆ ಇಟ್ವಿ ಫೈನಲಿ. ಸೊ ನೋಡ್ಬೋದು ಡೇರ್ ಹಿಂದೆ ಇದೆ ಮಗು. ಇವಾಗ ತೊಗೊಂಡೋಗಿ ಮೇಲೆ ಮಲಗಿಸೋಣ. ಓಕೆ ಟೇಕ್ ಬೇಬಿ ಟು ಬೆಡ್ರೂಮ್, ಪುಟ್ ಬೇಬಿ ಟು ಸ್ಲೀಪ್. ಓಕೆ ಮೇಲೆ ಹೋಗಿ ಮಲಗಿಸೋಣ ಗೈಸ್. ಓಕೆ ಈ ನಿಪ್ಪಲಿಂದ ನಾವು ಇವತ್ತು ಬಚಾವಾದ್ವಿ, ಅಂದರೆ ಥರ್ಡ್ ನೈಟಲ್ಲಿ. ಸೊ ನೈಟ್ 3ಅಲ್ಲಿ ಸದ್ಯಕ್ಕೆ ಇವಾಗ ಬೇಬಿನ ಮೇಲೋಗಿ ಮಲಗಿಸೋಣ. ನೋಡೋಣ ಏನಾಗುತ್ತೆ ಮುಂದೆ ಅಂತ. ಸದ್ಯಕ್ಕೆ ಅದಕ್ಕೆ ಬೇಗ ಹೋಯ್ತೀವಿ. ನೋಡ್ಬೋದು ರೂಮ್ ಮತ್ತೆ ಲಾಕ್ ಆಗಿದೆ. ಸೊ ಅವಾಗಲೇ ಅನ್ಲಾಕ್ ಆಗಿತ್ತು, ಮತ್ತೆ ಲಾಕ್ ಆಗಿದೆ. ಇವಾಗ ಸದ್ಯಕ್ಕೆ ಅಷ್ಟೇ ಅನ್ಸುತ್ತೆ ಆ ರೂಮ್ದು. ಓಕೆ ಮಾತಾಡ್ತಾ ನೋಡ್ಬೋದು ಗೈಸ್ ಬೇಬಿ ಸಡನ್ ಅಂತ ಎದ್ದೊಳ್ತು. ಓಕೆ ಇಲ್ಲೇನೋ ಕಟ್ ಸೀನ್ ಬರ್ತಿದೆ. ಓಕೆ ನೋಡ್ಬೋದು ಬೇಬಿ ಕೈಯಲ್ಲಿ ಏನೋ ಇದೆ. ಓಕೆ ಯಾವುದೋ ಸ್ಟೋರಿ ಬುಕ್ ಇದೆ ಗೈಸ್. ಸೊ ಆ ಸ್ಟೋರಿನ ಓದಬೇಕಾ ಮತ್ತೆ ಗೊತ್ತಿಲ್ಲ. ಓಕೆ ಏನೋ ಶಿಪ್ ಡೇ ಸ್ಟೋರಿ ನೋಡ್ಬೋದು, ಅದು ಕೂಡ ಶಿಪ್ ಡೇ ಸ್ಟೋರಿ. ಸೊ ನಾನು ಹೇಳ್ದಂಗೆ ಶಿಪ್ ಡಾಲ್ ಹಾಕ್ಬೇಕಂತ ಹೇಳಿದ್ನಲ್ಲ. ಸೊ ಅದರದ್ದೇ ಸ್ಟೋರಿ. ಸೆಟಲ್ ಬೇಬಿ ಅಂತ ನೋಡ್ಬೋದು. ಏನೋ ಹುಳ ಥರ ಎಲ್ಲ ಇದೆ ಗೈಸ್ ಹಿಂದೆ. ಸೊ ಅದೇನಂತ ಗೊತ್ತಿಲ್ಲ. ರೂಮ್ ಅಂತೂ ನೋಡಿ ಗೈಸ್ ಹೆಂಗಿದೆ, ಫುಲ್ ಹಾರರ್ ಆಗಿದೆ. ಸದ್ಯಕ್ಕೆ ನೋಡ್ಬೋದು ಸೆಟಲ್ ಮಾಡೋಕೆ ಹೋಗ್ತೀನಿ ಬೇಬಿನ ತೊಗೊಂಡು ಬೆಡ್ ಮೇಲೆ ಹಾಕೋಕ್ಕೆ ಕಾಟಲ್ಲಿ. ಸದ್ಯಕ್ಕೆ ಹಾಕಿದ್ದೀನಿ ಕಾಟಲ್ಲಿ ಮಗುನ. ನೋಡೋಣ ಏನಾಗುತ್ತೆ ಮುಂದೆ ಅಂತ. ಸೊ ನೋಡ್ಬೋದು ಮತ್ತೆ ನಾವು ಇವಾಗ ಡಾಲ್ನ ತೊಗೊಂಡೋಗ್ಬಿಟ್ಟು ಅದ್ರ ಮೇಲೆ ಇಟ್ವಿ ಕಾಟಲ್ಲಿ. ಕಾಟ್ಗೆ ಹಾಕಿದ್ದೀವಿ, ಸಾರಿ ಇಕ್ಕಿಲ್ಲ. ಸದ್ಯಕ್ಕೆ ಇವಾಗ ಮುಂದೆ ನೋಡೋಣ ಏನಾಗುತ್ತೆ ಅಂತ. ನೋಡ್ಬೋದು ಏನೋ ಹುಳಗಳ ಥರ ಎಲ್ಲ ಬರ್ತಿದೆ ಗೈಸ್. ಏನಾಯ್ತಿದೆ ಅಂತಲೇ ಗೊತ್ತಾಯ್ತಿಲ್ಲ. ಮತ್ತೆ ನಾವು ಸ್ಟೋರಿ ಓದಬೇಕು ಇವಾಗ, ದ ಪ್ರಿನ್ಸ್ ಆ್ಯಂಡ್ ದ ಶಿಪ್ ಅಂತ. It was cold throughout the palace. The moon shone bright outside. The wind, it blew and blew. Oh no! The curtains flew open wide. The little prince was in his bed and couldn't get to sleep. So he called out for his mother, "Please go and find my sheep." "I'm thirsty," said the prince. So the sheep fetched a drink. "I'm dirty," said the prince. So the sheep changed his clothes. "I'm tired," said the prince. "Let me count you. 1, 2, 3. "Just one more thing," said the prince. "Before I drift to sleep." He opened up his big red eyes and turned to face the sheep. "Come join me in my dreams. Stay forever in my head." Obediently, the sheep stepped forth, its mind consumed by dread. ಓಕೆ ಗೈಸ್ ಆಲ್ಮೋಸ್ಟ್ ಇನ್ನೇನು ಸ್ಟೋರಿ ಓದಿ ಮುಗಿಸಿದ್ವಿ ಅಂದ್ಕೊಂಡೆ. ಅಷ್ಟರಲ್ಲಿ ನೋಡ್ಬೋದು ಬುಕ್ ಕಿತ್ಕೊಂತು. ಓಕೆ ಎಲ್ಲೋಯ್ತು ಬೇಬಿ. ಓಕೆ ಇಲ್ಲೇ ಇದೆ ನೋಡ್ಬೋದು ಮಗು. ಸದ್ಯಕ್ಕೆ ಏನಾಯ್ತಿದೆ ಅಂತ ಗೊತ್ತಿಲ್ಲ ಗೈಸ್. ಅದೇ ಕ್ರೇಜಿ ಆಗಿದೆ ಗೈಸ್ ಮಾತ್ರ ಗೇಮು. ಸೊ ನೀವು ಕೂಡ ಹೋಗಿ ಚೆಕ್ಔಟ್ ಮಾಡಿ ಪ್ಲೇಸ್ಟೋರಲ್ಲಿ. ಸೊ ದ ಬೇಬಿ ಇನ್ನೆಲ್ಲೋ ಅಂತ ಇರುತ್ತೆ ನೋಡ್ಬೋದು. ಕಟ್ಸಿನ್ ಅಂತೂ ಕ್ರೇಜಿ ಆಗಿದೆ. ಸೊ ಎಲ್ಲೋ ಎಳ್ಕೊಂಡು ಹೋಗ್ತಿದೆ ಬೇಬಿ. ಸೊ ಎಲ್ಲೋ ಎಳ್ಕೊಂಡು ಹೋಗ್ತಿದೆ ಅಂತ ಗೊತ್ತಿಲ್ಲ ಮಗು. ಓಕೆ ಇದ್ರ ಮುಖಾಂತರ ಏನೇನು ಗೇಮ್ ಎಂಡ್ ಆಯಿತು ಅನಿಸುತ್ತೆ. ಓಕೆ ಎಂಡ್ ಆಯಿತು. ಗುಡ್ ನೈಟ್ ಅಂತ ಬಂತು.
ಸೊ ಫಸ್ಟ್ ಪಾರ್ಟ್ನ ನಾವು ಫೈನಲಿ ಎಂಡ್ ಮಾಡಿದ್ದೀವಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಇನ್ನು 2 ಪಾರ್ಟ್ ವೀಡಿಯೋ ಬರೋದಿದೆ. ಸೊ ಇದ್ರದ್ದೇನೆ, ಈ ಗೇಮ್ದೇನೆ. ಸೊ ಆ 2 ಪಾರ್ಟು ಕೂಡ ಬರುತ್ತೆ. ನೆಕ್ಸ್ಟ್ ವೆಡ್ನೆಸ್ಡೇ 1 ಪಾರ್ಟ್ ಬರುತ್ತೆ. ಸೊ ಅದ್ರ ನೆಕ್ಸ್ಟ್ ವೆಡ್ನೆಸ್ಡೇ 1 ಪಾರ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಆದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಗೈಸ್. ನೀವು ಕೂಡ ಈ ಗೇಮ್ನ ಚೆಕ್ಔಟ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಹೋಗಿ ಚೆಕ್ಔಟ್ ಮಾಡಿ. ಸೊ ಗೇಮ್ ಅಂತೂ ಕ್ರೇಜ್ ಆಗಿದೆ. ಸೊ ಒಂದ್ಸಲ ಆದರೂ ಆಡಿ. ಓಕೆ ಗೈಸ್, ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಹ್ಯಾವ್ ಎ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ ಗೈಸ್.